ನಾನಿವತ್ತು ನಿಮಗೆ ರೇಷನ್ ಕಾರ್ಡು ತಿದ್ದುಪಡಿ ಆಗಿದೆಯಾ ಇಲ್ವಾ ಅಂತ ಅದ್ರ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟಾಗಿ ನೀವು ಗೂಗಲ್ಗೆ ಹೋಗಿ ಆಹಾರ ಅಂತ ಟೈಪ್ ಮಾಡಿ, ಅಲ್ಲಿ ಇ ಸರ್ವಿಸ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಆಪ್ಷನ್ನು. ಮತ್ತು ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಈ ಸ್ಟೇಟಸ್ ಅಂತ ಸಿಗುತ್ತೆ. ಈ ಸ್ಟೇಟಸಲ್ಲಿ ನಿಮಗೆ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಗ್ತಾಯಿದೆ. ಓಪನ್ ಆದಮೇಲೆ ನಿಮ್ಮದು ಯಾವ ಡಿಸ್ಟಿಕ್ಕು ಅದನ್ನು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ, ಪಡಿತರ ಚೀಟಿಯ ಬದಲಾವಣೆ ಕೋರಿ ಸ್ಥಿತಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ರೇಷನ್ ಕಾರ್ಡ್ನ ಎಂಟ್ರಿ ಮಾಡಿದ್ರೆ ಸಾಕು. ರೇಷನ್ ಕಾರ್ಡ್ ನಂಬರು ಅಥವಾ ಅಕ್ನಾಲಜ್ಮೆಂಟ್ ನಂಬರು ಎರಡು ಥರನೂ ಚೆಕ್ ಮಾಡ್ಬೋದು. ನೀವು ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು. ಹಾಕಿ ಚೆಕ್ ಮಾಡಿ ಗೋ ಅಂತ ಕೊಟ್ಟರೆ ನಿಮಗೆ ಸ್ಟೇಟಸ್ಸು ತೋರಿಸುತ್ತೆ, ಬರುತ್ತೆ ನೋಡಿ, ಬಂತು. ಅಲ್ಲಿ ಬಂದಾಗ ಏನೇನು ಪಬ್ಲಿಕ್ಲೆಲ್ಲ ಗ್ರಾಮ ಒನ್ನಲ್ಲಿ ಹಾಕಿದರೆ, ಬೆಂಗಳೂರು ಒನ್ನಲ್ಲಿ ಹಾಕಿದರೆ ಅದು ತೋರಿಸುತ್ತೆ. ಮತ್ತು ಸ್ಟೇಟಸ್ಸು ಅಪ್ರೂವಲ್ ಆಗಿದೆ ಇಲ್ವಾ ಅಂತ ತೋರಿಸುತ್ತೆ. ಯಾವ ಡೇಟಲ್ಲಿ ರಿಕ್ವೆಸ್ಟ್ ಮಾಡಿರಾ, ಡಿಸ್ಪೋರ್ಟ್ ಡೇಟು ಎಲ್ಲ ತೋರಿಸುತ್ತೆ ಅದರಲ್ಲಿ. ಅಲ್ಲಿ ಯಾರು ಅಪ್ರೂವಲ್ ಆಗಿದ್ದರೆ ಆಮೇಲೆ ನೀವು ಹೊಸ ಕಾರ್ಡ್ನ ಪ್ರಿಂಟೌಟ್ ತಗೋಬೋದು. ಓಕೆ, ಥ್ಯಾಂಕ್ ಯು.